RCB ಗೆದ್ದ ನಂತರ ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿದೆ? CSK, KKR, GT IPLನಿಂದ ಹೊರಗೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಮೂರು ಟೀಮ್ಗಳು ಕಷ್ಟ ಪಡ್ತಾ ಇದ್ದಾರೆ ಪಂದ್ಯವನ್ನು ಗೆಲ್ಲೋದಕ್ಕೆ. IPL 2026ನ ಪ್ರಮುಖ ಪಂದ್ಯ ಮುಕ್ತಾಯವಾಗಿದೆ. RCB ತಂಡ 2-2 ಗೆದ್ದುಕೊಂಡು ಪಾಯಿಂಟ್ಸ್ ಟೇಬಲಲ್ಲಿ ಎಲ್ಲಿದೆ, ನೆಟ್ ರನ್ ರೇಟ್ ಹೇಗಿದೆ, CSK ತಂಡ 3-3 ಪಂದ್ಯವನ್ನು ಸೋತು ಕೆಳಗಡೆ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತು. CSK ಕೆಳಗಡೆಯಿಂದ ಮೇಲ್ಗಡೆ ಬರೋದಕ್ಕಾಗುತ್ತಾ? ಈ ಒಂದು ಟೀಮ್ ಇಟ್ಕೊಂಡು ಆಗೋದು ಅಸಾಧ್ಯ ಅಂತಲೇ ಹೇಳ್ಬೋದು. IPL ಹೊಸ ಪಾಯಿಂಟ್ಸ್ ಟೇಬಲ್ ಇವತ್ತಿಂದು ಈ ರೀತಿ ಇದೆ. ನಂಬರ್ 1 ನಮ್ಮ RCB ತಂಡ, ನಂಬರ್ 2 ರಾಜಸ್ಥಾನ್ ರಾಯಲ್ಸ್, ನಂಬರ್ 3 ಡೆಲ್ಲಿ ಕ್ಯಾಪಿಟಲ್ಸ್, ನಂಬರ್ 4 ಪಂಜಾಬ್. ಈ 4 ಟೀಮ್ಗಳು ಕೂಡ 2-2 ಮ್ಯಾಚ್ನ ಗೆದ್ಕೊಂಡು ಬರ್ತಾ ಇದ್ದಾರೆ. ಕ್ರೇಜಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನಂಬರ್ 5ಅಲ್ಲಿ SRH ಇದ್ದಾರೆ. ಅದಾದಮೇಲೆ ಮುಂಬೈ ಇಂಡಿಯನ್ಸ್, ಲಕ್ನೌ, GT, KKR ಹಾಗೂ CSK ತಂಡ. GT, KKR, CSK ತಂಡ ಇನ್ನೂ ಕೂಡ ಒಂದೇ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ. ನಮ್ಮ RCB ತಂಡ 2-2 ಗೆದ್ಕೊಂಡಿದ್ದಾರೆ. ನೆಟ್ ರನ್ ರೇಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುರು. RCB 2 ಮ್ಯಾಚು ಕೂಡ ಒಳ್ಳೆ ನೆಟ್ ರನ್ ರೇಟಿಂದ ಗೆದ್ಕೊಂಡಿದ್ದಾರೆ. ಅದಕ್ಕೆ ನಾವು ನಂಬರ್ 1 ಸ್ಪಾಟಲ್ಲಿದ್ದೀವಿ. ನಂಬರ್ 2 ರಾಜಸ್ಥಾನ್ ರಾಯಲ್ಸ್ ತಂಡ ಇದ್ದಾರೆ. ಇವಾಗ ಬಿಗ್ ಟೀಮ್ಸ್ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಟೀಮ್ಸ್ಗಳೆಲ್ಲ ಕೆಳಗಡೆ ಇದ್ದರೆ, ಸಕ್ಕತ್ತಾಗಿ ಆಡಿರೋ ಟೀಮ್ಗಳೆಲ್ಲ ಮೇಲ್ಗಡೆ ಇದೆ ಅಂತಲೇ ಹೇಳ್ಬೋದು. ಇದು IPL 2026ನ ಇವತ್ತಿನ ಪಾಯಿಂಟ್ಸ್ ಟೇಬಲ್. RCB CSK ಪಂದ್ಯ ಆದ ನಂತರ ನೀವು RCB ಅಭಿಮಾನಿ ಆದರೆ ಇವಾಗಲೇ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು CSK ಅಭಿಮಾನಿ ಆದರೆ ಇವಾಗಲೇ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಬನ್ನಿ.